ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಎಲ್ಲರೂ ಹೇಳತ್ತಿದ್ರಿ ಡೆಪ್ರಿಸಿಯೇಷನ್ ಮತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮ್ ಬಿಡಿಸ್ರಿ ಅಂತ. ಸೊ 5 ಮಾರ್ಕ್ಸಿನ ಪ್ರಾಬ್ಲಮ್ ಅಷ್ಟೇ ಐತಿ ಇದ್ರ ಮೇಲೆ. ಓಕೆ, ಶ್ರೀ ವೆಂಕಟೇಶ್ purchases building A for rupees 1,50,000 and building B for rupees 3,00,000 at the beginning of the previous year 2022 and 2023. The rate of depreciation is 10%. Compute return down value for the assessment year 2023 and 2024 ಅಂತ ಐತಿ. ಸಿಂಪಲ್ ಪ್ರಾಬ್ಲಮ್ ಐತಿ, ಏನು ಅಡ್ಜಸ್ಟ್ಮೆಂಟ್ ಕೇಳಿಲ್ಲ ಅವ್ರು. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್ ಅಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್ ಡೆಪ್ರಿಸಿಯೇಷನ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕಾಲಮ್ ಹಾಕೋಬೇಕು. ಇವಾಗ ಫಸ್ಟ್ ಏನೈತಿ, ಬಿಲ್ಡಿಂಗ್ ಎದ್ದು ಫಸ್ಟ್ ನಾವು ಪ್ರಾಬ್ಲಮ್ ಬಿಡಿಸ್ಬೇಕು. ಓಕೆ, ಬಿಲ್ಡಿಂಗ್ ಎದ್ದು ಅಮೌಂಟ್ ಎಷ್ಟೈತಿ, 1,50,000 ಐತಿ. ಅದನ್ನ ಅಮೌಂಟ್ ಕಾಲಮ್ದಾಗ ಹಚ್ಕೋತೀವಿ. ನೆಕ್ಸ್ಟ್ ಡೆಪ್ರಿಸಿಯೇಷನ್, ಬಿಲ್ಡಿಂಗ್ ಎ ಮತ್ತು ಬಿ ಎರಡು ಒಂದ ಹೇಳ್ಯಾರ, 10% ಡೆಪ್ರಿಸಿಯೇಷನ್ ತಗೋರಿ ಅಂತ. ಸೊ ಡೆಪ್ರಿಸಿಯೇಷನ್ 10% ಆನ್ 1,50,000 ಮಾಡ್ಕೊಂಡ್ರೆ 15,000 ಬರುತ್ತೆ ಆನ್ಸರ್. 15,000. ಓಕೆ, ಇವಾಗ ಇದನ್ನ ಎರಡು ಲೆಸ್ ಮಾಡಿದ್ರೆ, ಡೆಪ್ರಿಸಿಯೇಷನ್ ಯಾವಾಗಿದ್ರು ಲೆಸ್ ಮಾಡ್ಕೋತೀವಿ ನಾವು. ಓಕೆ, ಲೆಸ್. ಇವಾಗ 1,50,000ದಾಗ 15,000 ಏನಾದ್ರೂ ಲೆಸ್ ಮಾಡಿದ್ರೆ ನಮ್ಗೆ ಆನ್ಸರ್ 1,35,000 ಬರುತ್ತೆ. ಇದನ್ನೇನೈತಿ ಔಟರ್ ಕಾಲಮ್ ಹಚ್ಕೋತೀವಿ. ಈ 15,000ನ ಡೆಪ್ರಿಸಿಯೇಷನ್ ಕಾಲಮ್ದಾಗ ಹಚ್ಕೋಬೇಕು. ಅಂದ್ರೆ ಎಷ್ಟು ಡೆಪ್ರಿಸಿಯೇಷನ್ ಮಾಡಿದ್ವಿ ಅಂತ ತೋರ್ಸಾರ. ನೆಕ್ಸ್ಟ್ ಒಂದೇದ್ದು ಬಿಲ್ಡಿಂಗ್ ಎದ್ದು ಮುಗಿತು. ಇವಾಗ ನೆಕ್ಸ್ಟ್ ಬಿಲ್ಡಿಂಗ್ ಬಿದ್ ಸೇಮ್ ಮಾಡಿ, ಸೇಮ್ ಬಿಲ್ಡಿಂಗ್ ಬಿದು ಮಾಡ್ಬೇಕು. ಬಿಲ್ಡಿಂಗ್ ಬಿ ಅದು ಅಮೌಂಟ್ ಎಷ್ಟೈತಿ 3 lakhs ಕೊಟ್ಟಾರ. 3 lakhs ಲೆಸ್ ಡೆಪ್ರಿಸಿಯೇಷನ್ 10% ಆರ್ 3 lakh ಮಾಡಿದ್ರೆ 30,000 ಬಂತ ನಮ್ಗೆ. 30,000 ಬರುತ್ತೆ. ಸೊ ಈ 30,000ನ ಈ 3 lakhದಾಗ ಲೆಸ್ ಮಾಡಿದ್ರೆ 2,70,000 ಬರುತ್ತೆ. ಓಕೆ, ಇದನ್ನ ಇವಾಗ ಈ ಡೆಪ್ರಿಸಿಯೇಷನ್ ಏನ್ ಬಂದಿರ್ತೈತಲ್ಲ ಅದನ್ನ ಡೆಪ್ರಿಸಿಯೇಷನ್ ಕಾಲಮ್ದಾಗ ಎಷ್ಟು ಬಂದೈತಿ ಅಂತ ಅಮೌಂಟ್ ತೋರಿಸ್ರಿ. ನೆಕ್ಸ್ಟ್ ಟೋಟಲ್ ಬಂದಿರೋ ಅಮೌಂಟ್ ಅನ್ನ ನಾವು ಇಲ್ಲಿ ತಗೋದಿಲ್ಲ, ಸಾರಿ. ಇಲ್ಲಿ ಈ ರಿಟರ್ನ್ ಡೌನ್ ವ್ಯಾಲ್ಯೂದಾಗ ಇಲ್ಲಿ ಹಚ್ತೀವಿ. ಅಮೌಂಟ್ ಎಷ್ಟು, 2,70,000. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಡೆಪ್ರಿಸಿಯೇಷನ್ ಮತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ ಪ್ರಾಬ್ಲಮ್ ಇದು. ಪರ್ಚೇಸ್ ಏನಾದ್ರು ಕೊಟ್ರೆ ಅಂದ್ರೆ ಬಿಲ್ಡಿಂಗ್ ಏದಾಗ ಇನ್ನೊಂದು ಪರ್ಚೇಸ್ ಏನಾದ್ರು ಮಾಡಿದ್ರೆ ಆಡ್ ಮಾಡ್ಬೇಕು ಅಷ್ಟೇ, ಮತ್ತೇನು ಇರಲ್ಲ.